ಪಕ್ಷದ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಾತಿ ಸುಂದರೇಶ್ ಅವರಿದ್ದಾರೆ, ಹಾಗೆ ನಮ್ಮ ಜಿಲ್ಲಾ ಇದ್ದಾರೆ, ಹಾಗೆ ನಮ್ಮ ಪಕ್ಷದ ಇವತ್ತಿನ ಎಸ್ ವಿ ಕುಮಾರ್ ಅವರಿದ್ದಾರೆ, ಹಾಗೆ CPM ನಾಯಕರಾದಂಥ ಕಾಂಗ್ರೆಸ್ ಶಂಕರ್ ಅವರಿದ್ದಾರೆ, ಪಕ್ಷದ KV ಭಟ್ರು ಕೂಡ ಇದ್ದಾರೆ. ಇವತ್ತಿನ ನಮ್ಮ ಜೊತೆ ಎಡರಂಗದ ಅಭ್ಯರ್ಥಿ, ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಎಡರಂಗದ ಅಭ್ಯರ್ಥಿಯಾಗಿ ಕಾಮ್ರೇಡ್ S ವಿಜಯಕುಮಾರ್ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಡರಂಗ ಅನ್ನೋ ಪ್ರಶ್ನೆ ಬಂದ ಸಂದರ್ಭದೊಳಗೆ ಎಡರಂಗದಲ್ಲಿ ಕರ್ನಾಟಕದೊಳಗೆ CPI, CPIM ಮತ್ತು ಫಾರ್ವರ್ಡ್ ಬ್ಲಾಕ್ ಈ ಮೂರು ಪಕ್ಷಗಳನ್ನು ಒಳಗೊಂಡಂತಹ ಒಂದು ರಂಗವನ್ನು ರಚನೆ ಮಾಡಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಎದುರಿಸತಕ್ಕಂಥ ತಂತ್ರಗಾರಿಕೆಯನ್ನು ಎಡರಂಗ ಮಾಡಿದೆ. ನಮ್ಮ ಎಡರಂಗದಲ್ಲಿ ಕರ್ನಾಟಕದಿಂದ 6 ಕ್ಷೇತ್ರಗಳಲ್ಲಿ ಈ ಬಾರಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಅದರಲ್ಲಿ 3 ಕ್ಷೇತ್ರಗಳಲ್ಲಿ ಎಡರಂಗದ ಪಾಲುದಾರ ಪಕ್ಷವಾದಂಥ CPI ಸ್ಪರ್ಧೆ ಮಾಡ್ತಾ ಇದೆ. CPI ಸ್ಪರ್ಧೆ ಮಾಡ್ತಕ್ಕಂಥ ಕ್ಷೇತ್ರಗಳಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವೂ ಒಂದು, ಇದರ ಜೊತೆಗೆ ತುಮಕೂರು ಹಾಗೂ ದಾವಣಗೆರೆ ಈ 3 ಲೋಕಸಭಾ ಕ್ಷೇತ್ರದಲ್ಲಿ ಎಡರಂಗದ ಅಭ್ಯರ್ಥಿಯಾಗಿ CPIನಿಂದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ. ಹಾಗೆಯೇ CPM ಪಕ್ಷದಿಂದ ಎಡರಂಗದ ಪಾಲುದಾರ ಪಕ್ಷ ಮತ್ತೊಂದು 2 ಕ್ಷೇತ್ರಗಳಲ್ಲಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದೆ. ಅದೊಂದು ಚಿಕ್ಕಬಳ್ಳಾಪುರ ಕ್ಷೇತ್ರ, ಮತ್ತೊಂದು ಮಂಗಳೂರು ಕ್ಷೇತ್ರ. ಮತ್ತೊಂದು ಕ್ಷೇತ್ರ ಮತ್ತೊಂದು ಕ್ಷೇತ್ರ ಬೆಂಗಳೂರಿನ ದಕ್ಷಿಣ, ಇಲ್ಲಿ ಫಾರ್ವರ್ಡ್. ಟಿವಿಯಲ್ಲಿ ಮುಖ ನೋಡಿ ನಾನು ನಾಯಕರು ಅಂತಕ್ಕಂಥದ್ದು, ಇಲ್ಲಾಂದ್ರೆ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಅಂತಕ್ಕಂಥ ಹಣೆಪಟ್ಟಿಯನ್ನ ಇಟ್ಕೊಂಡು ಇವತ್ತು ಈ ಕ್ಷೇತ್ರದ ರಾಜಕಾರಣದಲ್ಲಿ ಅಭ್ಯರ್ಥಿಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನರ ಜೊತೆ ಇವತ್ತು ನಿವೇಶನ ರೈತರ ಹೋರಾಟ ಇರ್ಬೋದು, ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಇವತ್ತು ತಲೆಗೆ ಸೂರ್ಯದೇ ಇರತಕ್ಕಂಥ ಜನರಿದ್ದಾರೆ.